ಆ್ಯಂಡ್ ಟೀಸರ್ನ ಲಾಂಚ್ ಮಾಡಿ ಅದಕ್ಕೂ ಮೊದಲು ಒಂದು ಮುನ್ನೋಡಿ, ನಂತರ ಟೀಸರ್ ಲಾಂಚ್ ಮಾಡಿ ಆಮೇಲೆ ಮಾತಾಡೋಣ. ಪ್ರವೀಣ್ ಅವರು ಈಗ ಆಲ್ರೆಡಿ ಭಯ ಪಡಿಸ್ಬಿಟ್ಟಿದ್ದಾರೆ ಎಲ್ಲ ಹೇಳ್ಬಿಟ್ಟು. ಟೀಸರ್ನ ಲಾಂಚ್ ಮಾಡೋ ಸಮಯ, ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಒಂದು ಚಿಕ್ಕ, ಈಗ ನೋಡೋದಲ್ಲ 2 ಕಂಟೆಂಟು. ಮೊದಲನೇದಾಗಿ ಕಂಟ್ರಿ ಮೇಡ್ ಭಾಗ 2 ಅಂತ ಯಾಕೆ ಇಟ್ವಿ ಸಿನಿಮಾಗೆ ಹೆಸರು. ಆಮೇಲೆ ಈ ಸಿನಿಮಾ ಮಾಡೋ ಅವಶ್ಯಕತೆ ಆದರೂ ಏನಿತ್ತು, ನೆಮ್ಮದಿಯಾಗಿತ್ತು ಜೀವನ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಆಚೆ ಮಳೆ ಬರ್ತಿದೆ, ಇದೆಲ್ಲದ್ರ ಮಧ್ಯೆ ಇವತ್ತು ಕನ್ನಡ ಸಿನಿಮಾದಲ್ಲಿ ಹೀರೋಗಳ ಅಂದರೆ ದೊಡ್ಡ ಹೀರೋಗಳ ಸಿನಿಮಾಗಳು, ಅದರ ಪಬ್ಲಿಸಿಟಿ, ಅದರ ಒಂದು ವ್ಯಾಪ್ತಿ, ಆ ಥರದೊಂದು ಪ್ಯಾನ್ ಇಂಡಿಯಾ ಇತ್ಯಾದಿ ಇತ್ಯಾದಿ, ಇದೆಲ್ಲದರ ಮಧ್ಯೆ ಇಲ್ಲಿರೋಂಥ ಈ ಪಾತ್ರಗಳನ್ನೇ ಈ ಸಿನಿಮಾಗೆ ಹಾಕ್ಕೊಂಡು ಏನಕ್ಕೆ ಈ ಸಿನಿಮಾ ಮಾಡಬೇಕಾಗಿತ್ತು, ಈ ಥರದ್ದು ಎಷ್ಟೋ ಪ್ರಶ್ನೆಗಳಿದೆ. ಅದಕ್ಕೆಲ್ಲ ಮುಂದೆ ನಾನು ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಿಂದಿನ ಸಿನಿಮಾ ಅರ್ಧಂಬರ್ಧ ಪ್ರೇಮಕತೆ ಸಿನಿಮಾ ರಿಲೀಸ್ ಎಲ್ಲ ಆದಮೇಲೆ ಒಂದು ದಿವಸ ತಲೆ ಕೆಟ್ಟು ಪಾವಗಡ ಕಡೆ ಹೊರಟ್ವಿ. ನಮ್ಮೂರಿಂದ ಒಂದು 15 ಕಿಲೋಮೀಟ್ರ್ ದೂರ ಪಾವಗಡ ಊರು. ನನಗೆ ಭಾಳ ಚೈಲ್ಡ್ಹುಡ್ಡಿಂದನೂ ಭಾಳ ಕಾಡದಂಥ ಒಂದು ಊರು. ಅಲ್ಲಿ ಒಂದು ಬೆಟ್ಟ, ಅಲ್ಲಿರೋಂಥ ಒಂದು ಆ ಊರು, ಒಂದು ಆರ್ ಕೆ ನಾರಾಯಣ್ ಅವರ ಮಾಲ್ಗುಡಿ ಡೇಸಲ್ಲಿ ಇದ್ದಂಥ ಒಂದು ಚಿತ್ರಣಕ್ಕೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಪ್ಯಾರಲಲ್ ಅಂತ ಅನಿಸಿತ್ತು. ಇವತ್ತಿಗೂ ಆ ಊರು ಹಂಗೆ ಇದೆಯಾ ಅಂತ ಅಂದ್ಕೊಂಡು, ಆ ಊರೇನಾದರೂ ಹಾಗೆ ಇದ್ದರೆ ಅಲ್ಲಿ ಏನೋ ಶೂಟಿಂಗ್ ಮಾಡಬೇಕಲ್ಲ ಅನ್ನೋದು ಒಂಥರ ಒಂದು ತವಕ ಇತ್ತು. ಆ ಊರಿಗೆ ಹೊರಟ್ರೆ ಆ ಊರಲ್ಲಿ ನಾನು ನೋಡಿದ್ದು ಒಂದಿಷ್ಟು ಪಾತ್ರಗಳನ್ನು, ರಿಯಲ್ ಲೈಫ್ ಪಾತ್ರಗಳನ್ನು. ಯಾವುದೋ ಒಂದು ರಸ್ತೆಯಲ್ಲಿ ಹಿಂಗೆ ನಡ್ಕೊಂಡು ಸುಮ್ಮನೆ ಲೊಕೇಶನ್ ನೋಡ್ತಾ ಹೋಗಿರ್ಬೇಕಾದ್ರೆ ಕಾಜಲ್ ಅನ್ನೋ ಒಂದು ಪಾತ್ರ ನನ್ನ ಟಪಕ್ಕಂತ ಒಂದು ಕಣ್ಣಿಗೆ ಬಂತು. ಈ ಊರಲ್ಲಿ ಈ ಥರದ್ದೊಬ್ಬ ರೌಡಿ, ಒಬ್ಬ ಗ್ಯಾಂಗ್ಸ್ಟರ್ ಇದ್ದರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು. ಇನ್ನು ಸ್ವಲ್ಪ ಮುಂದೆ ಹೋದೆ, ಯಾರೋ ಒಬ್ಬ ಮಿಲ್ಕಿ ಅಂತ ಒಬ್ಬ ಪಾತ್ರ ಇದ್ದರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು. ಹೋಗ್ತಾ ಹೋಗ್ತಾ ಕಾಜಲ್ಲು, ಮಿಲ್ಕಿ, ಮಜ್ಜಿಗೆ, ಬಾಂಬೆ ಬಂಟಿ, ಇಲ್ಲೆಲ್ಲ ಇದೆಯಲ್ಲ ವಿಚಿತ್ರ ಚಿತ್ರಾನ್ನ ಹೆಸರುಗಳು. ಕಾಜಲ್ಲು, ಬಾಂಬೆ ಬಂಟಿ, ಪಾಯ್ಸನ್ ರವಿ, ಜೋಕರ್ ಜಾನಿ, ಮಜ್ಜಿಗೆ, ಮಿಲ್ಕಿ, ಪಂಚಪ್ರಸಾದಿ, ಜಿಮ್ ಚೇತು, ಪುಷ್ಪ, ಪಾಮು, ಆ್ಯಂಕರ್ ಅಂಜಲಿ, ರೀಲ್ ಶಾಂತಮ್ಮ, ಈ ಎಲ್ಲ ಪಾತ್ರಗಳು ಆ ಪಾವಗಡ ಅನ್ನೋ ಊರಲ್ಲಿ ನನಗೊಂಥರ ಇಲ್ಲವ್ರು ಇದಾರಲ್ಲ ಅಂತ ಅನ್ನಿಸಿ, ಆ ಪಾತ್ರಗಳಿಂದ ಹುಟ್ಕೊಂಡಂಥ ಕತೆ ಕಂಟ್ರಿ ಮೇಡ್ ಭಾಗ 2. ಸೊ ನಾನು ಪಾವಗಡಗೆ ಒಂದು ಹೆಸರಿಟ್ಬಿಟ್ಟಿದ್ದೀನಿ, ಅದು ಪಾವಗಡ ಅಲ್ಲ, ಪವಾಡಗಳ ಗಡ ಅಂತ. ಅದೇನೋ ಗೊತ್ತಿಲ್ಲ, ಆ ಊರಿನ ಎನರ್ಜಿ, ಅಲ್ಲಿ ಒಂದು ಹೊಸ ಒಂದು ಯೂನಿವರ್ಸ್ ಬಿಲ್ಡ್ ಮಾಡಬೇಕು ಅಂತ ಅನ್ನಿಸಿದಾಗ ಹುಟ್ಟಿದಂಥ ಹೆಸರೇ ಪೆಂಡಾಲ್ಪುರ. ಭಾಳ ವರ್ಷಗಳ ಹಿಂದೆ ಆ ಊರಿಗೆ ವಿಶ್ವನಾಥಪುರಿ ಅಂತ ಹೆಸರಿತ್ತು. ಯಾರೋ ಒಬ್ಬ ರಾಜ ಬಂದಲ್ಲೇನೋ ಆಳ್ತಿದ್ದ, ಹಿಂಗೆಲ್ಲ ಒಂದು ಕತೆ ಇಟ್ಕೊಂಡು ಅದೆಷ್ಟೋ ಜನ ರೌಡಿಗಳು ಅಲ್ಲಿ ಪೆಂಡಾಲ್ ಹಾಕ್ಸ್ಕೊಂಡ್ಬಿಟ್ಟು ಇವತ್ತು ಆ ಊರಿಗೆ ಪೆಂಡಾಲ್ಪುರ ಅಂತಲೇ ಹೆಸರಾಗ್ಬಿಟ್ಟಿದೆ ಅನ್ನೋದು ಒಂದು ಕಥೆ, ಒಂದು ಲೈನ್ ಬಂತು. ಜೊತೆಗೆ ನನಗೆ ಹೊಳೆದಿದ್ದು ಇನ್ನೊಂದು ಲೈನ್ ಅಂದರೆ, ನಮ್ಮೂರಲ್ಲಿ ನೊಣಗಳು ಜಾಸ್ತಿ, ಯಾಕೆಂದರೆ ನಮ್ಮೂರಲ್ಲಿ ಹೆಣಗಳು ಜಾಸ್ತಿ ಅಂತ. ಈ ಒಂದು ಲೈನನ್ನು ಹಿಡ್ಕೊಂಡು ಇಡೀ ಸಿನಿಮಾದ ಕಥೆ ಟ್ರಾವೆಲ್ ಮಾಡಿದಾಗ ನನಗೆ ಅನಿಸಿದ್ದೇನು ಅಂದರೆ, ದ್ವೇಷ, ರೋಷ, ಸಿಟ್ಟು, ಸೇಡಿನ ಯುದ್ಧಗಳನ್ನು ಹೆಚ್ಚಾಗಿ ನಾವು ಗಂಡಸರೇ ಮಾಡಿದ್ರೂ ಗಾಯಗಳಾಗೋದು ಮಾತ್ರ ಮನೇಲಿರುವಂಥ ಹೆಂಗಸರಿಗೆ ಅಂತ. ಅದು ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಮಗಳಾಗಿರ್ಬೋದು. ಹೊಸಲು ದಾಟಿ ಆಚೆ ಹೋಗಿ ಗಂಡಸ್ತನ ಮೆರೆದು ಚಾಕು ಚೂರಿಗಳನ್ನು ಇರಿದು ಎಲ್ಲ ಮಾಡೋವಂಥ ಗಂಡಸರಿಗೆ, ಯಾರೋ ಮನೆಯಲ್ಲಿ ಅಳ್ತಾ ಇರೋವಂಥ ಒಂದು ತಾಯಿ, ಒಂದು ಹೆಂಡತಿ ಎಲ್ಲರೂ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಸ್ಕ್ರೀನ್ ಟೈಮ್ ಕೊಡ್ತೀನಿ ಈ ಸಿನಿಮಾದಲ್ಲಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು. ನನ್ನ ಮೊದಲನೇ ಸಿನಿಮಾಯಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಏರಿಯಲ್ಲಿ ಒಂದಿನ ಆದಮೇಲೆ ತುಗ್ಲಕ್ಕಾಗಲಿ, ಹುಲಿರಾಯ ಆಗಲಿ, ಅರ್ಧಂಬರ್ಧ ಪ್ರೇಮಕತೆ, ಈ ಎಲ್ಲ ಟೈಮಲ್ಲೂ ಸುಮಾರು ಜನ ನನಗೆ ಹೇಳ್ತಾ ಇದ್ರು, ಸರ್ ನೀವು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ಬೇಕು ಸರ್, ನಿಮ್ಗೆ ಅದೊಂದು ರಾನೆಸ್ ಇದೆ, ಯಾಕೆ ನೀವು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಲೈಕ್ ಔಟ್ ಆ್ಯಂಡ್ ಔಟ್ ವೈಲೆನ್ಸ್, ಅದು ಚಾಕು ಚೂರಿ ಎಲ್ಲ ಹಾಕ್ಬಿಟ್ಟು ಯಾಕೆ ಮಾಡಬಾರ್ದು ಅಂತ ಸುಮಾರು ಸಲ ಕೇಳ್ಬಿಟ್ಟಿದ್ದೀನಿ ಅದನ್ನ. ಆದರೆ ನನಗೆ ಯಾವತ್ತೂ ಅನಿಸಿದ್ದೇನು ಅಂದರೆ, ಒಂದು ವೈಲೆಂಟ್ ಅಥವಾ ಒಂದು ರೌಡಿಸಮ್ ಸಿನಿಮಾ ಮಾಡೋದು ಇಟ್ ಈಸ್ ಎ ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತೀವಲ್ಲ, ಅಂದರೆ ಭಾಳ ಈಸಿಯಾಗಿ ಟಪಕ್ಕಂತ ಎಟ್ಕೋವಂಥದ್ದು. ಒಬ್ಬ ಹೀರೋ ಇರ್ತಾನೆ, ಅವ್ನ ಕೈಯಲ್ಲಿ ಒಂದು ಲಾಂಗ್ ಇರುತ್ತೆ, ಅವ್ನು ಹಿಂಗೆ ಬರ್ತಾನೆ, ಒಂದು ಬಿಲ್ಡಪ್ ಇರುತ್ತೆ, ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಬರೀ ಆ ಥರದ್ದೊಂದು ವೈಭವೀಕರಣವನ್ನೇ ಮಾಡಬೇಕು ಅಂತ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡೋದು ನನಗೆ ಅಷ್ಟು ಪ್ರಯೋಜನಕಾರಿ ಅಂತ ಅನ್ನಿಸ್ಲಿಲ್ಲ. ಮತ್ತು ನನ್ನ ಕೆರಿಯರಿನ ಸಿನಿಮಾಗಳಿಗೆ ಅದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನನಗೆ ಅನಿಸಿರಲಿಲ್ಲ. ಹಾಗಾಗಿ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡದೆ ಹಾಗೆ ಉಳಿದಿದ್ದೆ. ಆದರೆ ಇಲ್ಲಿ ಒಂದು ದೈತ್ಯದ ಒಪ್ಪಂದಗಳ ಕಥೆ ಅಂತ ಒಂದು ಹುಟ್ಕೋತು. ಒಂದು ಊರಲ್ಲಿ ರಾಕ್ಷಸರು ಇರ್ತಾರೆ, ಅಂದರೆ ಅವರು ದೈತ್ಯರು ಅಂತ ನಾವು ಅಂದರೆ, ಅದೇ ಊರಲ್ಲಿ ದೇವರು ಇರ್ತಾರಲ್ಲ, ಅಲ್ಲೊಂದು ದೇವಸ್ಥಾನನೂ ಇರುತ್ತೆ, ಪಕ್ಕದಲ್ಲಿ ಒಂದು 100 ಮೀಟ್ರ್ ಆಚೆ ಒಂದು ಕೊಲೆನೂ ಆಗುತ್ತೆ. ಅಂದರೆ ಹಿಂಗೆ ಅಂದರೆ ದೇವ್ರಿಗೆ ಅದು ಕಾಣಿಸ್ತಿಲ್ವಾ? ಅಥವಾ ಈ ದೇವ್ರಿಗೂ ದೈತ್ಯರಿಗೂ ಅಂದರೆ ದೈವ ಮತ್ತು ದೈತ್ಯರಿಗೆ ಏನಾದರೂ ಒಪ್ಪಂದ ನಡೆದ್ಬಿಟ್ಟಿದೆಯಾ? ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೊ, ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತೀನಿ. ಹಂಗಾದ್ರೆ ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು? ಚಾಕು ತೊಗೊಂಡು ಚುಚ್ಚವನೇ ರೌಡಿನ, ಅಥವಾ ಅವ್ನಿಗೆ ಆ ಕೆಲಸ ಕೊಟ್ಟವನು ರೌಡಿನ? ಈ ಥರದ್ದು ಏನೇನೋ ಆಗಿರೋಂಥ ಒಂದು ಸಮ್ಮಿಶ್ರ ಸರ್ಕಾರನೇ ಈ ಕಂಟ್ರಿ ಮೇಡ್ ಭಾಗ 2. ಟ್ರೈಲರ್ ನೋಡೋಕ್ಕಿಂತ ಅಂದರೆ ನಮ್ಮ ಕ್ಯಾರೆಕ್ಟರ್ ಟೀಸರ್ ನೋಡೋಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ. ಟೀಸರ್ ನೋಡಾದಮೇಲೆ ಒಂದೆರಡು ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ನಾಯಕ ನಟರು ಇಲ್ಲ.
ನಮಗೆ ಪಬ್ಲಿಸಿಟಿ ಮಾಡಬೇಕಾದ್ರೆ ಪ್ರವೀಣ್ ಅವ್ರಿಗೂ ನಮಗೂ ಇದ್ದಂಥ ಮೇಜರ್ ಸಮಸ್ಯೆನೇ ಇದು. ಏನಂದರೆ ಒಂದು ಸಿನಿಮಾಗೆ ಒಂದು ಹೀರೋ ಇವಾಗಕ್ಕೆ ಯಾರೋ ಒಂದು ಹೀರೋ ಜೊತೆ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂದರೆ ಅದಕ್ಕೊಂದು ಪಬ್ಲಿಸಿಟಿ ಆಗುತ್ತೆ, ಇನ್ನೊಂದು ಆಗುತ್ತೆ. ಆದರೆ ಈ ಸಿನಿಮಾದಲ್ಲಿ ಹೀರೋಗಳಿಲ್ಲ. ದೇರ್ ಇಸ್ ನೋ ನಾಯಕ ನಟ, ನೋ ನಾಯಕಿ, ನೋ ಕಾಮಿಡಿಯನ್ ಇಲ್ಲ, ಹೀರೋ ಇಲ್ಲ, ಹೀರೋಯಿನ್ ಇಲ್ಲ. ಅಂದರೆ ಮತ್ತೇನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನು ಅಂದರೆ ಈ ಎಲ್ಲ ಪಾತ್ರಗಳು. ಇವ್ರು ಯಾರು ಹೊಸಬ್ರಲ್ಲ. ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಹೆಚ್ಚಾಗಿ ಆಚೆ ಕಾಣಿಸ್ಕೊಳ್ಳದೆ ಇರೋರನ್ನ ಹೊಸಬ್ರು ಅಂತ ಅಂದ್ಬಿಡ್ತೀವಿ. ಆದರೆ ಅವ್ರು ಹೆಚ್ಚಾಗಿ ಆಚೆ ಯಾಕೆ ಕಾಣಿಸ್ಕೊಂಡಿಲ್ಲ ಅನ್ನೋದನ್ನ ಹುಡುಕಿದ್ರೆ ಅವರೆಷ್ಟು ಹಳಬ್ರು ಅಂತ ಗೊತ್ತಾಗುತ್ತೆ. ಇಲ್ಲಿರೋಂಥ ಎಲ್ಲ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ಲರೂ ನುರಿತ ಕಲಾವಿದರು. ಸಿನಿಮಾಗೋಸ್ಕರ 10 ವರ್ಷ ಅಲ್ಲ, 15 ವರ್ಷ ಅಲ್ಲ, 20 ವರ್ಷದಿಂದ ಹಸಿವಿನಿಂದ ಒಂದೊಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇರೋವಂಥವ್ರು, ಭಾಳ ದೊಡ್ಡ ಲೆಗಸಿ ಇರೋರು, ಜೊತೆಗೇನೋ ಆ್ಯಕ್ಟ್ ಮಾಡಿ ಏನೋ ಪ್ರೂವ್ ಮಾಡಬೇಕು ಅಂತಿರೋರು, ಅವರೆಲ್ಲರೂ ಬರೆದು ಇಟ್ಕೊಂಬಿಡಿ. ಈ ಸಿನಿಮಾದಿಂದ ಒಂದು ಹೆಸರು ಮಾಡ್ತಾರೆ, ಹೆಸರು ಆಗಿದೆ, ಆ ಹೆಸರನ್ನ ಇನ್ನೂ ದೊಡ್ಡದು ಮಾಡ್ತಾರೆ. ಮುಂದಕ್ಕೆ ಯಾರು ಅಂಡರ್ ರೇಟೆಡ್ ಆಗಿ ಇರಲ್ಲ. ಅದಕ್ಕೋಸ್ಕರನೇ ಈ ಕಾಜಲ್ಲು, ಮಿಲ್ಕಿ, ಮಜ್ಜಿಗೆ, ಪ್ರಸಾದಿ ಇವರೆಲ್ಲರ ಜೊತೆ ನಾನು ಮಧ್ಯದಲ್ಲಿ ಅಂತ ನನಗೂ ಭಾಳ ದಿವಸದಿಂದ ಒಂದು ಪಾತ್ರ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಾನು ಶುರು ಮಾಡಿದ್ದೆ ಆ್ಯಕ್ಟ್ರಾಗಿ, ಆದರೆ ಆಮೇಲೆ ಡೈರೆಕ್ಟರ್ ಆದ, ಇನ್ನೊಂದು ಆದ, ಇದೆಲ್ಲ ಆದಮೇಲೆ ನನ್ನ ಈ ಬಾಂಬೆ ಬಂಟಿ ಅನ್ನೋ ಪಾತ್ರ ಪ್ರಾಬ್ಲಿ ನನ್ನ ಬಿಟ್ಟರೆ ಬೇರೆ ಯಾರಿಗೂ ನಾನು ಬರೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೂಡ ಇದರಲ್ಲಿ ನಟನೆ ಮಾಡಿದ್ದೀನಿ. ಅಷ್ಟೇ ಬಿಟ್ಟರೆ ಇನ್ಯಾವ ವಿಜೃಂಭಣೆನೂ ಇಲ್ಲ. ಈಗ ನಾವು ಕ್ಯಾರೆಕ್ಟರ್ ಟೀಸರ್ನ ನೋಡ್ಬೋಣ, ಆಮೇಲೆ ಬೈಸ್ಕೊಳ್ಳೋಕೆ ರೆಡಿ.